ದರ್ಶನ್ ಅಭಿಮಾನಿಗಳು ಈ ಸ್ಟೋರಿಯನ್ನ ನೋಡ್ಲೇಬೇಕು. ಧಮ್ಕಿ ಆವಾಜ್ ಹಾಕ್ತೀರಾ ಅಂತ ಹೇಳಿದ್ರೆ ನೀವು ಕೂಡ ಜೈಲು ಸೇರೋದು ಫಿಕ್ಸ್. ಇದು ದರ್ಶನ್ ಅಭಿಮಾನಿಗಳು ನೋಡ್ಬೇಕಾಗಿರುವಂತಹ ಸ್ಟೋರಿ. ಧಮ್ಕಿ ಆವಾಜ್ ಹಾಕ್ತೀರಾ ಅಂತ ಹೇಳಿದ್ರೆ ನೀವು ಕೂಡ ಜೈಲು ಸೇರ್ಬೇಕಾಗುತ್ತೆ. ಪರೋಡಿ ಪಟಾಲಂ ಹಾದಿ ಹಿಡಿದ್ರೆ ಪರಪ್ಪನ ಅಗ್ರಹಾರದ ಹಾದಿ ನಿಮ್ಗೆ ತೋರಿಸ್ತಾರೆ ಪೊಲೀಸರು. ಬಾಲ ಬಿಚ್ಚಿದವರ ಬಾಲ ಕಟ್ ಮಾಡ್ತಾ ಇದ್ದಾರೆ ಪೊಲೀಸರು. ದರ್ಶನ್ ಅಭಿಮಾನಿಗಳ ನೋಡ್ಬೇಕಾದಂತಹ ಸ್ಟೋರಿ ಇದು. ಏನಾದ್ರೂ ನೀವು ಕೂಡ ಧಮ್ಕಿ ಆವಾಜೇನ ಏನಾದ್ರೂ ಹಾಕ್ತೀರಾ ಅಂತ ಹೇಳಿದ್ರೆ ಪೊಲೀಸರು ನಿಮ್ಮ ಬಾಲವನ್ನ ಕಟ್ ಮಾಡ್ಬಿಡ್ತಾರೆ. ಈಗಾಗಲೇ ಕೊಲೆ ಕೇಸ್ನಲ್ಲಿ ನಟ ದರ್ಶನ್ ಪರಪ್ಪನ ಅಗ್ರಹಾರ ಜೈಲು ಸೇರಿದ್ರು ಕೂಡ ಅವರ ಅಭಿಮಾನಿಗಳು ಯಾವ ರೀತಿ ವರ್ತನೆಯನ್ನ ಮಾಡ್ತಿದ್ದಾರೆ ಅನ್ನೋದನ್ನ ಗಮನಿಸಬಹುದು. ದರ್ಶನ್ ಅಭಿಮಾನಿಗಳನ್ನ ಪ್ರಚೋದನೆ ಮಾಡ್ತಾ ಇದ್ದಂತ ಆರೋಪದಲ್ಲಿ ಬಸವೇಶ್ವರ ನಗರ ಪೊಲೀಸರು ಚೇತನ್ ಎಂಬಾತನನ್ನ ಬಂಧಿಸಿದ್ದಾರೆ. ಐಪಿಸಿ ಸೆಕ್ಷನ್ 504, 506 ಅಡಿ ಎಫ್ಐಆರ್ ದಾಖಲಾಗಿದೆ. ದರ್ಶನ್ ಅಭಿಮಾನಿಗಳನ್ನ ಈತ ಚೇತನ್ ಅನ್ನೋನು ಪ್ರಚೋದನೆ ಮಾಡ್ತಾ ಇದ್ದ. ಈತನ ವಿರುದ್ಧ ನಿರ್ಮಾಪಕ ಉಮಾಪತಿ ಗೌಡ ಕೇಸನ್ನ ಕೊಟ್ಟಿದ್ರು. ನಿರ್ಮಾಪಕ ಉಮಾಪತಿ ಗೌಡ ಅವರಿಗೆ ಬೆದರಿಕೆಯನ್ನ ಹಾಕಿದ್ದ ಈ ಚೇತನ್ನಿಂದ ಉಮಾಪತಿ ಗೌಡಗೆ ಬೆದರಿಕೆ ಹಾಕಿದ್ದಂತ ಹಿನ್ನೆಲೆಯಲ್ಲಿ ಯುವಕನ ಬಗ್ಗೆ ದೂರನ್ನ ಉಮಾಪತಿ ಗೌಡ ಅವರು ಕೊಟ್ಟಿದ್ರು. ಕೇಸನ್ನ ದಾಖಲಿಸಿ ಈಗ ಯುವಕನನ್ನ ಲಾಕ್ ಮಾಡಿದ್ದಾರೆ ಪೊಲೀಸರು. ಚೇತನ್ ಅನ್ನುವಂತಹ ಯುವಕದ್ದು ಗಮನಿಸಬಹುದು. ಸೋಷಿಯಲ್ ಮೀಡಿಯಾದಲ್ಲಿ ಉಮಾಪತಿ ಗೌಡ ಅವರ ವಿರುದ್ಧ ಒಂದು ಬೆದರಿಕೆಯನ್ನ ಹಾಕಿ ಒಂದು ವಿಡಿಯೋವನ್ನ ಕೂಡ ಮಾಡಿದ್ದ. ದರ್ಶನ್ ಅಭಿಮಾನಿಗಳನ್ನ ಮೂಲಕ ಪ್ರಚೋದನೆಯನ್ನ ಮಾಡಿದಂತ ಹಿನ್ನೆಲೆಯಲ್ಲಿ ಆತನನ್ನ ಬಂಧಿಸಲಾಗಿದೆ. ಐಪಿಸಿ ಸೆಕ್ಷನ್ 504, 506 ಅಡಿ ಎಫ್ಐಆರ್ ದಾಖಲಾಗಿದೆ. ಒಳಗಡೆ ಬೇಜಾರು ಮಾತಾಡ್ತಾನೆ ಪಗಡೆ ಅಂದಾಗ ಮಾತಾಡಕ್ಕೆ ಅವ್ನಿಗೆ ಹೇಳ್ತಿಲ್ಲ. ನನ್ಗೆ ಅವ್ನ ಮಕ್ಕ ನೋಡಿ ಬಾಸಿ ದುಡ್ಡಾಕಿಲ್ಲ. ಒಂದು ನಿಮಿಷಕ್ಕೆ ಅವ್ನಿಗೆ ಏನ್ ಬೇಕಾದ್ರೆ ಮಾಡ್ಬೋದು. ಒಂದು ನಿಮಿಷಕ್ಕೆ ಅವ್ನಿಗೆ ಏನ್ ಬೇಕಾದ್ರೆ ಮಾಡ್ಬೋದು. ಒಂದು ನಿಮಿಷಕ್ಕೆ ಅವ್ನಿಗೆ ಏನ್ ಬೇಕಾದ್ರೆ ಮಾಡ್ಬೋದು. ಸರ್ ನನ್ನ ಹೆಸರು ಚೇತನ್ ಅಂತ. ನನ್ನ ದರ್ಶನ್ ಮನೆ ಅವತ್ತು ಅನುಕೂಲ ಸ್ಟೇಷನ್ ಹತ್ರ ಹೋಗಿದ್ದೆ. ಅಲ್ಲಿ ಒಂದು ತಪ್ಪಾಗಿ ಮಾತಾಡ್ಬಿಟ್ಟಿದ್ದೀನಿ. ಈಗ ಒಂಬತ್ತು ಶ್ರೀನಿವಾಸ ತಮಗೆ ಮಾತಾಡ್ಬಿಡ್ತೀನಿ. ಕಾನೂನು ಪ್ರಕಾರ ಏನಿದೆ ನಾನು ಅವರಿಗೆ ನಾನು ತಲೆ ಬಾಗ್ತೀನಿ. ನನ್ನ ಹತ್ರ ಏನೇ ಒಂದು ತಪ್ಪಾಗಿರೋ ನನ್ನ ಕ್ಷಮಿಸ್ಬಿಡಿ. ಸರ್ ನನ್ನ ಹೆಸರು ಚೇತನ್ ಅಂತ. ನನ್ನ ದರ್ಶನ್ ಮನೆ ಅವತ್ತು ಅನುಕೂಲ ಸ್ಟೇಷನ್ ಹತ್ರ ಹೋಗಿದ್ದೆ. ಅಲ್ಲಿ ಒಂದು ತಪ್ಪಾಗಿ ಮಾತಾಡ್ಬಿಡ್ತೀನಿ. ಈಗ ಒಂಬತ್ತು ಶ್ರೀನಿವಾಸ ತಮಗೆ ಮಾತಾಡ್ಬಿಡ್ತೀನಿ. ಕಾನೂನು ಪ್ರಕಾರ ಏನಿದೆ. ಇವಾಗ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಭರತ್ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಭರತ್, ಈ ಚೇತನ್ ಬಂಧನ ದರ್ಶನ್ ಅಭಿಮಾನಿಗಳಿಗೆ ಒಂದು ಪಾಠ ಅಂತಾನೆ ಹೇಳ್ಬೋದು. ಯಾರು ಈ ಚೇತನ್, ಏನೆಲ್ಲ ಪ್ರಚೋದನಕಾರಿ ಮಾತನ್ನ ಆಡಿದ್ದ ಈತ? ಲೀನಾಶ್ರೀ, ಏನು ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಸೇರಿದಂತೆ ಇನ್ನಿತರ ಸಹಚರರು ಒಂದು ಬಂಧನ ಆಗುವಂಥ ಒಂದು ಕೆಲಸವಾಗಿತ್ತು. ಜೊತೆಗೆ ಏನು ಕಾಮಾಕ್ಷಿ ಪೊಲೀಸರು ಎಲ್ಲ ಆರೋಪಿಗಳನ್ನ ಬಂಧನ ಮಾಡಿದಂಥ ನಿಟ್ಟಿನಲ್ಲಿ ಕೆಲವು ಅಭಿಮಾನಿಗಳು ಅವಹೇಳನಕಾರಿಯಾಗಿ ಒಂದು ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡುವಂಥ ಒಂದು ಕೆಲಸವನ್ನು ಮಾಡಿದ್ರು. ಅದರ ಜೊತೆಯಾಗಿ ಏನು ದರ್ಶನ್ ಅರೆಸ್ಟ್ ಆದಂಥ ಬೆನ್ನಲೆಯಲ್ಲಿ ನಿರ್ಮಾಪಕ ಉಮಾಪತಿ ಗೌಡ ಅವರು ಒಂದು ನೀಡಿದಂತಹ ಹೇಳಿಕೆಯನ್ನ ವಿರೋಧಿಸಿ ಏನು ಡಿ ಬಾಸ್ ಅಭಿಮಾನಿ ಅಂತಕ್ಕಂಥ ಚೇತನ್ ಎಂಬಾತ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಏನು ಉಮಾಪತಿ ಗೌಡ ಇದ್ದಾರೆ, ಸೊ ಅವರ ವಿರುದ್ಧ ಒಂದು ಅವಹೇಳನಕಾರಿಯಾಗಿ ಒಂದು ಪೋಸ್ಟ್ ಅನ್ನು ಮಾಡಿದ್ದ. ಜೊತೆಗೆ ನಿಂದನೆ ಮಾಡೋದರ ಜೊತೆಯಾಗಿ ಬೆದರಿಕೆ ಹಾಕುವಂತ ಒಂದು ಕೆಲಸವನ್ನು ಮಾಡಿದ್ದ. ಈ ನಿಟ್ಟಿನಲ್ಲಿ ಉಮಾಪತಿ ಗೌಡ ಅವರು ಪೊಲೀಸ್ ಠಾಣೆಗೆ ದೂರನ್ನು ನೀಡಿದ್ರು. ಅದರ ಅನ್ವಯ ಆತನನ್ನ ಈಗಾಗಲೇ ಪೊಲೀಸರು ಬಂಧನ ಮಾಡಿರುವಂಥದ್ದು. ಜೊತೆಗೆ ಏನು ಐಪಿಸಿ ಸೆಕ್ಷನ್ 504, 506 ಅಡಿಯಲ್ಲಿ ಆತ ಒಂದು ಪ್ರಕರಣವನ್ನು ದಾಖಲಿಸಿಕೊಂಡು ಜೊತೆಗೆ ಕೆಲವು ದರ್ಶನ್ ಅಭಿಮಾನಿಗಳಿಗೆ ಪ್ರಚೋದನೆ ಮಾಡ್ತಿರತಕ್ಕಂಥ ಕೆಲಸವನ್ನ ಮಾಡ್ತಿದ್ದಾನೆ ಅಂತಕ್ಕಂಥ ಆರೋಪದ ನಿಟ್ಟಿನಲ್ಲಿ ಈಗಾಗಲೇ ಚೇತನ್ ಬಂಧಿಸಿ ಆತನಿಗೆ ಸರಿಯಾದ ಒಂದು ಪಾಠವನ್ನು ಕಲಿಸಲು ಪೊಲೀಸರು ಮುಂದಾಗಿರುವಂಥದ್ದು. ಲೀನಾಶ್ರೀ, ಭರತ್, ಈಗ ಗಮನಿಸಬಹುದು ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಕಮೆಂಟ್ಗಳ ಮೂಲಕ ದರ್ಶನ್ ಅಭಿಮಾನಿಗಳು ಯಾವ ರೀತಿಯ ಅತಿರೇಕದ ವರ್ತನೆಯನ್ನ ತೋರ್ತಾ ಇದ್ದಾರೆ ಅಂತ ಅವ್ರಿಗೂ ಕೂಡ ಕಡಿವಾಣವನ್ನ ಹಾಕುವಂತ ಕೆಲಸ ಆಗ್ಬೇಕಾಗಿದೆ. ಖಂಡಿತ ಲೀನಾಶ್ರೀ, ಏನು ದರ್ಶನ್ ಅರೆಸ್ಟ್ ಆಗ್ತಿದ್ದಂತೆ ಮಾಧ್ಯಮಗಳು ಏನು ಸುದ್ದಿಯನ್ನ ಮಾಡಿತ್ತು, ಸೊ ಇದರ ವಿರುದ್ಧವಾಗಿಯೂ ಕೆಲವರು ಒಂದು ಪೋಸ್ಟ್ ಹಾಕುವಂತ ಒಂದು ಕೆಲಸವನ್ನ ಮಾಡಿದ್ರು. ಕೆಲವೊಂದು ಅವಹೇಳನಕಾರಿಯಾಗಿ ಮತ್ತೆ ನಿಂದನಾತ್ಮಕವಾಗಿ ಒಂದು ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಅನ್ನ ಮಾಡೋದು, ಜೊತೆಗೆ ಅವಹೇಳನಕಾರಿಯಾಗಿ ಒಂದು ಟ್ರೋಲ್ ಮಾಡುವಂತ ಒಂದು ಕೆಲಸವನ್ನ ಮಾಡ್ತಾ ಇದ್ರು. ಸೊ ಇದರ ಬೆನ್ನಲ್ಲಿಯಲ್ಲಿ ಪೊಲೀಸರು ಕೂಡ ಇದೀಗ ಅಲರ್ಟ್ ಆಗಿದ್ದಾರೆ. ಎಲ್ಲಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದು ತುಂಬಾ ಗಂಭೀರವಾದಂತಹ ಒಂದು ಪ್ರಕರಣ, ಮತ್ತೊಂದು ತನಿಖಾ ಹಂತದಲ್ಲಿ ಇರ್ತಕ್ಕಂಥ ಪ್ರಕರಣವಾಗಿರುವಂತಹ ನಿಟ್ಟಿನಲ್ಲಿ ಯಾರು ಒಂದು ಇಲಾಖೆ ಅಥವಾ ಯಾರು ಹೇಳಿಕೆಯನ್ನು ನೀಡ್ತಾರೆ, ಸೊ ಅವರ ವಿರುದ್ಧ ಒಂದು ನಿಂದನಾತ್ಮಕವಾಗಿ ಪೋಸ್ಟ್ ಅನ್ನ ಮಾಡ್ತಾರೆ ಅಥವಾ ಯಾರು ಅಭಿಮಾನಿಗಳಿಗೆ ಪ್ರಚೋದನಾತ್ಮಕವಾಗಿ ಒಂದು ಪೋಸ್ಟ್ ಅನ್ನ ಮಾಡ್ತಾರೆ, ಅವರ ಮೇಲೆ ಇದೀಗ ಬೆಂಗಳೂರು ಪೊಲೀಸರು ಕಣ್ಣಿಟ್ಟಿರುವಂತದ್ದು. ಜೊತೆಗೆ ಅಂತವರನ್ನ ಪತ್ತೆ ಹಚ್ಚಿ ಅವರ ಮೇಲೆ ಪ್ರಕರಣ ದಾಖಲು ಮಾಡುವಂತ ಒಂದು ಕೆಲಸವನ್ನು ಕೂಡ ಈಗಾಗಲೇ ಪೊಲೀಸರು ಮಾಡ್ತಿರುವಂತದ್ದು. ಲೀನಾಶ್ರೀ, ಥ್ಯಾಂಕ್ ಯು ಭರತ್.
ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.